ಎಸ್, ಇನ್ನು 4ನೇ ಸುದ್ದಿ ಇವತ್ತಿನ ಪ್ರೈಮ್ ಟೈಮ್ನಲ್ಲಿ. ರಾಜ್ಯದ ಜನರಿಗಾಗಿ ರಾಜೀನಾಮೆ ನೀಡಲು ಸಿದ್ಧ ಪಶ್ಚಿಮ ಬಂಗಾಳದ CM ಮಮತಾ ಬ್ಯಾನರ್ಜಿ. ಇವ್ರದ್ದು ಅದೇ ಕತೆ. ಮಗು ಚಿಕ್ಕಂದಿದ್ದಾಗ ಅದಕ್ಕೆ ಹಾಲು ಕುಡಿಸಿ ಚೆನ್ನಾಗಿ ಬೆಳೆಸ್ಕೊಂಡ್ರೆ ದೊಡ್ಡದಾದ್ಮೇಲೆ ಆ ಮಗು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಇಲ್ಲ, ನಾ ಮಗು ಸಣ್ಣಂದಿದ್ದಾಗೆ ಅದಕ್ಕೆ ಸರಾಯಿ ಕುಡಿಸ್ತೀನಿ, ಅದಕ್ಕೆಲ್ಲ ಚಟಗಳನ್ನು ಹೇಳ್ಕೊಡ್ತೀನಿ ಅಂದಾಗ ಆ ಮಗು ಕೂಡ ಮುಂದೆ ಹೋಗಿ ಕೆಟ್ಟ ದಾರಿ ಹಿಡಿಯುತ್ತೆ. ಮಮತಾ ಬ್ಯಾನರ್ಜಿದು ಕೂಡ ಅದೇ ಕತೆ. ರಾಜ್ಯದಲ್ಲಿ ಮೊದಲೇ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡಿದ್ರೆ ಇವತ್ತು ನಿಮಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಮಮತಾ ಬ್ಯಾನರ್ಜಿ ಅವರೇ. ಇವಾಗ ಏನೋ ನಿಮಗೆ ಸಂಕಷ್ಟ ಬಂದಿದೆ ಅಂತ ರಾಜೀನಾಮೆ ಕೊಡ್ತೀನಿ ಜನರ ಹಿತಕ್ಕಾಗಿ ಅಂತ ಹೇಳ್ತಿದ್ದೀರಿ. ಆ ಮೊದಲೇ ರಾಜ್ಯದ ಜನತೆಯ ಹಿತಕ್ಕಾಗಿ ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ಕಾಪಾಡ್ಕೊಳ್ಬೇಕಿತ್ತು ನೀವು. ಆದರೆ ಅವತ್ತು ಐಷಾರಾಮಿ ಜೀವನವನ್ನು ಮಾಡಿದ್ರಿ. ಹಾಗಂತ ನೀವು ಐಷಾರಾಮಿ ಜೀವನ ಅಂತ ನಾನು ಹೇಳ್ತಾ ಇಲ್ಲ. ನೀವು ಕೂಡ ಸಾಕಷ್ಟು ಹೋರಾಟ ಸಂಘರ್ಷಗಳನ್ನು ಮಾಡಿ ದಿಟ್ಟ ಮಹಿಳೆಯಾಗಿ ಬೆಳೆದು ಕಾಂಗ್ರೆಸ್ನವರನ್ನು ವಿರೋಧ ಮಾಡಿ ಆ ಮಟ್ಟಿಗೆ ಬೆಳೆದು ಮತ್ತು ಲೆಫ್ಟಿಸ್ಟ್ ಪಾರ್ಟಿಗಳನ್ನು ಕೂಡ ನೀವು ಮೆಟ್ಟು ನಿಂತು ಒಂದು ಒಳ್ಳೆಯ ಗೌರವಯುತವಾದ ಸ್ಥಾನದಲ್ಲಿ ಇದ್ದೀರಾ. ಆದರೆ ಕಾನೂನು ಸುವ್ಯವಸ್ಥೆಯನ್ನು ಮೊದಲೇ ಕಾಪಾಡ್ಕೊಂಡು ಹೋಗಬೇಕಿತ್ತು. ಆದರೆ ನೀವು ಕೂಸು ಹುಟ್ಟಿದ ಮೇಲೆ ಕುಲಾಯಿ ಹೊಲಿಸುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದೀರಿ. ಅದೇ ಮೊದಲೇ ಮಗು ಹುಟ್ಟುತ್ತಂದರೆ ಒಂದು ಕುಲಾಯಿ ಹೊಲಿಸಿಟ್ಟಿದ್ರೆ ಒಳ್ಳೆಯದಾಗ್ತಾ ಇತ್ತು. ಅಂದರೆ ಕಾನೂನು ಸುವ್ಯವಸ್ಥೆ ನಿಮ್ಮ ರಾಜ್ಯದಲ್ಲಿ ಕಾಪಾಡಿಕೊಂಡಿದ್ರೆ ಈ ರೀತಿ ಅರ್ಜೇಕರ್ ಕಾಲೇಜಿನಲ್ಲಿ ನಡೆದಂಥ ಘಟನೆಗಳು ನಡೆಯುತ್ತಿರಲಿಲ್ಲ. ನೋಡಬೇಕು, ಮಮತಾ ಬ್ಯಾನರ್ಜಿ ಅವರು ಏನು ಧರಣಿಯನ್ನು ಹಿಂಪಡೀಲಿಕ್ಕೆ ಹೇಳ್ತಿದ್ದಾರೆ. ಆದರೆ ಧರಣಿಯನ್ನು ಹಿಂಪಡಿತಾರಾ ಇಲ್ಲ ಅಲ್ಲಿರೋ ವೈದ್ಯರು ಅನ್ನೋದನ್ನು ತಿಳಿಯಲಿದೆ ಮುಂದಿನ ದಿನಗಳಲ್ಲಿ.